ಹಲೋ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಮಹೇಶ್ ಕಿಚನ್. ಇವತ್ತಿನ ನಮ್ಮ ರೆಸಿಪಿ ರವೆ ಇಡ್ಲಿ. ಬನ್ನಿ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಕಾಯಿ ಎಣ್ಣೆ ಅಥವಾ ಸೂರ್ಯಕಾಂತಿ ಎಣ್ಣೆ ಯಾವ್ದು ಬೇಕಾದರೂ ಹಾಕೊಬೋದು. ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ, ನಂತರ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಉದ್ದಿನಕಾಳು ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಕಾಳು ಆದಮೇಲೆ ಕಡಲೆಬೇಳೆ. ಕಡಲೆಬೇಳೆ ಉದ್ದಿನಕಾಳು ಎರಡನ್ನೂ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರವೆ ಇಡ್ಲಿ ತುಂಬ ಜನ ಟ್ರೈ ಮಾಡಿ ತುಂಬ ಸರಿ ಮಿಸ್ ಆಗಿರುತ್ತೆ. ಈ ಥರ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಕಡಲೆಬೇಳೆ ಉದ್ದಿನಕಾಳು ಇವೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸಣ್ಣಕ್ಕೆ ಹಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಖಾರಕ್ಕೋಸ್ಕರ. ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಕರಿಬೇವು ಸೊಪ್ಪು ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡು ಫ್ರೈ ಮಾಡ್ಕೊಳ್ತಿರ್ಬೇಕಾದ್ರೆ ನಾನು ಮುಂಚೆನೇ ಶುಂಠಿ ರೆಡಿ ಮಾಡಿಟ್ಕೊಂಡಿದ್ದೆ. ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ತುರಿದಿಟ್ಟಿರೋದು. ಶುಂಠಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ಓಕೆ, ಅದಾದಮೇಲೆ ನಾನಿಲ್ಲಿ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ನಾನು ಅರಿಶಿನದ ಕೊನೆ ತಂದು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಬೋದು. ಮತ್ತು ಇಲ್ಲಿ ತೆಂಗಿನಕಾಯಿನ ಚೂರು ಹಾಕ್ಕೊಳ್ತಾ ಇದ್ದೀನಿ. ಅದು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕರೆ ಫ್ಲೇವರ್ ಆಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಉಪ್ಪು ಹಾಕ್ಕೊಳ್ಳಿ. ಓಕೆ, ಅವನ್ನ ಒಗ್ಗರಣೆಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ಉಪ್ಪೆಲ್ಲ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1 ಲೋಟ ರವೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಾಂಬೆ ರವೆ ಅಂತಂತಾರಲ್ಲ, ಅದು ಡಿ ಮಾಡಲ್ ಸಿಗುತ್ತೆ. 1 ಕಪ್ ರವೆ ಹಾಕ್ಕೊಂಡಿದ್ದೀನಿ ಈ ಲೋಟದಲ್ಲಿ. ರವೆಯಲ್ಲಿ ಹಾಕ್ಕೊಂಡಾದ್ಮೇಲೆ ತುಂಬ ಜಾಸ್ತಿ ಫ್ರೈ ಮಾಡಬಾರ್ದು ಇದನ್ನು. ಓಕೆ, ತುಂಬ ಜಾಸ್ತಿ ಫ್ರೈ ಮಾಡಿಬಿಟ್ರೆ ಚೆನ್ನಾಗಿ ಬರೋಲ್ಲ. ಜಸ್ಟ್ ಮೀಡಿಯಮ್, ಅಂದರೆ ತುಂಬ ಹೈ ಫ್ಲೇಮು ಇರಬಾರ್ದು, ತುಂಬ ಲೋನು ಇರಬಾರ್ದು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊತಿರ್ಬೇಕಾದ್ರೆ ಅದಕ್ಕೆ ಸ್ವಲ್ಪ ನಾನಿಲ್ಲಿ ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಅದನ್ನು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಉಪ್ಪಿಟ್ಟಿಗೆ ಉರಿತಿರಲ್ಲ ಅಷ್ಟು ಬೇಡ, ಜಸ್ಟ್ ಸಿಂಪಲಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು. ಓಕೆ, ಇದಕ್ಕೆ ನಾನಿಲ್ಲಿ 1 ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 1 ಕಪ್ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲೇ ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಮೊಸರು, 1 ಕಪ್ ನೀರು. ಓಕೆ, ಈ ಕನ್ಸಿಸ್ಟೆನ್ಸಿ ಹಾಕ್ಕೊಂಡು ಮಾಡಿದಾಗ ನನಗೆ ಫೈನಲಾಗಿ ಬಂತು. ಫೈನಲ್ ಚೆನ್ನಾಗಿ ಬಂತು. ಅದೇ ಇದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ. ಓಕೆ, ರವೆ ನೀರು ಮತ್ತು ಮೊಸರು ಹಾಕ್ಕೊಂಡ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಅದ್ರ ಜೊತೆಗೇ ಕ್ಯಾರೆಟ್ನ ತುರಿದ್ಬಿಟ್ಟು ಆ ರಸನ ತೆಗೆದುಬಿಟ್ಟು ಬರೀ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಓಕೆ, ಡ್ರೈ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಅದರಲ್ಲಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾನಿಲ್ಲಿ ಇದನ್ನು ಒಂದು 5-10 ನಿಮಿಷ ಮುಚ್ಚಿಟ್ಟಿದ್ದೀನಿ. ಮುಚ್ಚಿಟ್ಟಾಗ ಅದು ನೀಟಾಗಿ ಹರಳುತ್ತೆ. ರವೆ ಮೊಸರೆಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ ಅಂತ. ಓಕೆ, ಇನ್ನೇನು ಇಡ್ಲಿ ಬಿಡಬೇಕು ಆ ಟೈಮ್ಗೆ 1 ಪ್ಯಾಕೆಟ್ ಈನೋ ಹಾಕ್ಕೊಂಡಿದ್ದೀನಿ. ಈನೋ ಬಂದು ಅದು ಫ್ಲಫಿ ಥರ ಬರುತ್ತೆ. ಇಡ್ಲಿ ತುಂಬ ಸಾಫ್ಟಾಗಿ ಮೃದುವಾಗಿ ಬರುತ್ತೆ ಅದು. ಇದನ್ನು ಲಾಸ್ಟ್ಲಿ ಬಿಡೋ ಟೈಮಲ್ಲಿ ಹಾಕೊಳ್ಳಿ. ಇದನ್ನು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಮಿಕ್ಸಿಂಗ್ ಆದಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನಿಮಗೆ. ಓಕೆ, ನಾನಿಲ್ಲಿ ಒಂದು ಇಡ್ಲಿ ಪಾತ್ರನ ನೀರಿಟ್ಟು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಇಡ್ಲಿ ಪ್ಲೇಟ್ಗೆ ಆಲ್ರೆಡಿ ಒಂದು 2 ಗೋಡಂಬಿ ಹಾಕಿದ್ದೀನಿ. ನೀವು ಟೊಮೊಟೊ ಬೇಕಾದರೂ ಹಾಕೋಬೋದು. ನಾನಿಲ್ಲಿ ಗೋಡಂಬಿ ಹಾಕಿದ್ದೀನಿ. ಎಲ್ಲ ಪ್ಲೇಟ್ಗಳಿಗೂ ಇಡ್ಲಿ ಬಿಟ್ಟಾದಮೇಲೆ ಇದನ್ನು ಒಂದು 15-20 ನಿಮಿಷ ಮ್ಯಾಕ್ಸಿಮಮ್ ಅಷ್ಟೇ. 15-20 ನಿಮಿಷ ಇದನ್ನು ಬೇಯಿಸಾದ್ಮೇಲೆ ಒಂದು ಸರಿ ಮಧ್ಯದಲ್ಲಿ ಚೆಕ್ ಮಾಡಿ ನೋಡಿ. ಏನಾದರೂ ಬೆಂದಿಲ್ಲ ಅಂತಂದರೆ ಇನ್ನೊಂದು 2-3 ನಿಮಿಷ ಜಾಸ್ತಿ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ 20 ನಿಮಿಷ ಅಷ್ಟೇ. ಅದ್ರ ಮೇಲೆ ಬೇಯಿಸೋಕ್ಕೆ ಹೋಗ್ಬೇಡಿ, ಹಾರ್ಡಾಗಿಬಿಡುತ್ತೆ. ಓಕೆ, ಮುಚ್ಚಿಟ್ಬಿಟ್ಟು ಬೆಂದಿದೆ ಅಂತ ನೋಡ್ತಾ ಇದ್ದೀನಿ. ನೀಟಾಗಿ ಬೆಂದಿದೆ. ಓಕೆ, ಇಡ್ಲಿ ಸ್ವಲ್ಪ ಆರಿದ್ಮೇಲೆ ತೆಗೆದೆ. ನೀಟಾಗಿ ಬಂದಿತ್ತು, ತುಂಬ ಸಾಫ್ಟಾಗಿ ಚೆನ್ನಾಗಿ ಅರಳಿತು ರವೆ ಎಲ್ಲ ನೀಟಾಗಿ. ಓಕೆ, ಜೊತೆಗೆ ಕಾಯಿ ಚಟ್ನಿ ಮಾಡಿಕೊಂಡು ತಿಂದ್ವಿ. ಇದೇ ಇವತ್ತಿನ ರೆಸಿಪಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.